ನಮ್ಮ ಜೊತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಬನ್ನಿ ಅವನ್ನೇ ಮಾತಾಡ್ಸೋಣ. ಸರ್, ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಹಾಕಿರುವಂತ ಫ್ಲೆಕ್ಸ್ಗಳನ್ನ, ಬ್ಯಾನರ್ಗಳನ್ನ ಯಾರೋ ಹರಿದಾಕಿರುವಂತದ್ದು. ಸರ್ ನೋಡಿ, ಯಾರೇ ಈ ಕೃತ್ಯ ಮಾಡಿರ್ಬೋದು, ಫ್ಲೆಕ್ಸ್ ಹರಿದಾಕಿರೋದ್ರಿಂದಾನೇ ಎಲ್ಲಾನು ಮುಚ್ಚೋಗುತ್ತೆ ಅಂತಾನೂ ಇಲ್ಲ, ಅಥವಾ ಯಾರ್ದಾದ್ರು ಏನಿ ಉತ್ಸಾಹವನ್ನ ಕುಗ್ಸಕ್ಕೂ ಆಗೋದಿಲ್ಲ. ಯಾರ್ಯಾರು ಅದಕ್ಕೆ ತದ್ವಿರುದ್ಧವಾಗಿರ್ತಾರೆ, ಮಾಡಿರ್ತಾರೆ. ಇದೇನು ಹೊಸದಲ್ಲ. ರಾಜಕೀಯ ಅಂದ್ರೆ ಇವೆಲ್ಲ ಇದ್ದೇ ಇರ್ತದೆ. ಆದರೆ ನಮ್ಮ ಫೋಕಸ್ ಏನಿದೆ, ಇಲ್ಲಿ ಎಲೆಕ್ಷನ್ ಕಮಿಷನ್ ಅಲ್ಲಿ ನಡೀತಾ ಇರುವಂತ ಮತಕಳತನ ಏನಿದೆ ಅದ್ರ ಬಗ್ಗೆ ಇದೆ. ಅದು ನಾಳೆ ಇವತ್ತು ರಾಹುಲ್ ಗಾಂಧಿ ಅವ್ರ ಪ್ರೆಸ್ ಮೀಟ್ ಇದೆ, ಎಕ್ಸ್ಪೋಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಏನ್ ನಡೆದಿದೆ ಅಂತ ಕೂಡ ಗೊತ್ತಾಗುತ್ತೆ ಜನರಿಗೆ. ಅಂದ್ರೆ ಚುನಾವಣಾ ಆಯೋಗದ ಏನು ಆರೋಪಗಳಿದೆ ಅದರಲ್ಲೂ ಕೂಡ ಬಿಜೆಪಿ ನಾಯಕರ ಕ್ಷೇತ್ರದಲ್ಲೇ ಅಕ್ರಮ ಆಗಿರುವಂತದ್ದು, ಇದು ಎಲ್ಲ ಒಂದ್ ಕಡೆ ಇದು ಜನರಿಗೆ ತಲುಪುತ್ತೆ ಅನ್ನೋ ಕಾರಣಕ್ಕೆ ಏನಾದ್ರು ಈ ರೀತಿ ಕೃತ್ಯ ಮಾಡಿದಾರೆ? ನೋಡಿ ಇವರೇ, ಇದು ಹೊಸದಲ್ಲ. ನೀವು ಕರ್ನಾಟಕಕ್ಕೂ ನಿಮ್ಗೆ ನೆನಪಿದ್ರೆ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಚಿಲ್ಮೆ ಟ್ರಸ್ಟ್ ಅಂದ್ಬಿಟ್ಟು ಒಂದು ಪ್ರಕರಣ ಆಯ್ತು. ಅದ್ರಲ್ಲಿ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದನ್ನು ಕೂಡ ಅದ್ರ ಮುಂದಿನ ಭಾಗ ಇರ್ಬೋದು, ಗೊತ್ತಿಲ್ಲ ನಮಗೆ. ನೋಡೋಣ, ಏನೇ ಇದ್ರು ಕೂಡ ರಾಹುಲ್ ಗಾಂಧಿ ಅವರು ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಯಾವತ್ತೂ ಕೂಡ ದಾಖಲೆಗಳನ್ನ ಮುಂದಿಟ್ಕೊಂಡೇ ಮಾತಾಡಿದೆ ಹೊರತು ಹಿಟ್ ಅಂಡ್ ರನ್ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನೆ ಸಚಿವ ಮಹದೇವಪ್ಪ ಅವರು ಏನು KRS ನ ಶಂಕುಸ್ಥಾಪನೆ ಇವಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಗಿರುವಂತದ್ದು. ಯಾರೇ ಈ ರೀತಿ ಕೃತ್ಯಗಳನ್ನು ಮಾಡಿದ್ರೆ ಅವ್ರ ವಿರುದ್ಧ ಆಕ್ಷನ್ ತಗೊಳ್ಬೇಕು, ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.